Praise the Lord. Hi everyone, welcome back to this next session. Dear students, today we're going to start the new chapter where the chapter number 11, CONIC sections. ಇವತ್ತು ನಾವು ಈ ಚಾಪ್ಟರ್ನ ಫಸ್ಟ್ ಎಕ್ಸಸೈಸ್ 11.1ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಟ್ ದಟ್ ಈ ಎಕ್ಸಸೈಸಲ್ಲಿ ಬರುವ ಎಲ್ಲ ಕ್ವಶನು ಸರ್ಕಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಓಕೆ, ಹೋಪ್ ಯು ನೋ ದಿ ಬೇಸಿಕ್ಸ್, ವಾಟ್ ಈಸ್ ರಿಕ್ವೈರ್ಡ್. Equation of the circle at the origin, which is x square plus y square is equal to a square. ಆರ್ಬಿಟರಿ ಸೆಂಟರ್ ಅಂದರೆ ಸೆಂಟರ್ ಯಾವುದನ್ನು ಬೇರೆ ಯಾವುದಾದ್ರು h, k ಅಂತ ತಗೊಂಡು ರೇಡಿಯಸ್ r ಇದ್ದರೆ ರಿಕ್ವೈರ್ಡ್ ಇಕ್ವೇಷನ್ ವಿಲ್ ಬಿ x minus h whole square plus y minus k whole square is equal to r square ಅಂತ. ಆ್ಯಂಡ್ ಜನರಲ್ ಇಕ್ವೇಷನ್ ಮೋಸ್ಟ್ ಆಫ್ ದಿ ನಿಮಗೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಸು 3 marks and 5 mark ಕ್ವೆಶನ್ಸ್ ಬರುವ ಪ್ರಾಬ್ಲಮ್ಸ್ನ ನಾವು ಯೂಶಲಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಜನರಲ್ ಇಕ್ವೇಷನ್ x square plus y square plus 2gx plus 2fi plus c equals 0. Center is minus g comma minus f and radius is root of g square plus f square minus c. ಇದನ್ನು ನಾವು ಥಿಯರಿಯಲ್ಲಿ ನೋಡಿದ್ದೀವಿ. Okay, so with this introduction, let's not waste our time. Go to the first question. ಸೊ ಕ್ವಶನ್ ಯಾವ ಥರ ಇರುತ್ತೆ ಅಂತಂದರೆ ಇಲ್ಲೇ ಇದೆ. ಇನ್ ಈಚ್ ಆಫ್ ದಿ ಫಾಲೋವಿಂಗ್ ಎಕ್ಸಸೈಸಸ್ 1 to 5 ಅಂದರೆ ಫಸ್ಟ್ 5 ಕ್ವೆಶನ್ಸ್ಗೆ ಇದು ಕಾಮನ್ನು. ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್ ವಿತ್ ಸೆಂಟರ್ ಕೊಟ್ಟಿದ್ದಾನೆ, ರೇಡಿಯಸ್ ಕೊಟ್ಟಿದ್ದಾನೆ. ಸೊ ಸೆಂಟರ್ ಮತ್ತು ರೇಡಿಯಸ್ ಕೊಟ್ಟಿದ್ರೆ ವಾಟ್ ಈಸ್ ದ ಇಕ್ವೇಷನ್ ವಿಲ್ ವಿ ಯೂಸ್? ರಿಮೆಂಬರ್ x minus h whole square plus y minus k whole square is equal to r square. ಸೊ ರಿಮೆಂಬರ್ ಕೊಟ್ಟಿರೋ ಡೇಟಾ ಬರ್ಕೊಳ್ಳಿ. ಸಿನ ಏನು ಕೊಟ್ಟಿದ್ದಾನೋ ಫಸ್ಟ್ ಬರ್ಕೊಳ್ಳಿ 0,2 ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ h, k. ಓಕೆ, ರೇಡಿಯಸ್ ಏನು ಕೊಟ್ಟಿದ್ದಾನೆ 2 ಅಂತ ಕೊಟ್ಟಿದ್ದಾನೆ. ಕೀಪ್ ಇಟ್ ಆಸ್ ಇಟ್ ಈಸ್. ಓಕೆ, ವಾಟ್ ಈಸ್ ದ ರಿಕ್ವೈರ್ಡ್ ಇಕ್ವೇಷನ್? ರಿಕ್ವೈರ್ಡ್ ಇಕ್ವೇಷನ್ ಫಾರ್ಮೆಟ್ ಏನಿರುತ್ತೆ? ಯು ನೋ ದಟ್ ಇಟ್ ಈಸ್ x minus h whole square plus y minus k whole square is equal to r square ಅಂತ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದೇರ್ ಫೋರ್ x minus h ಅಂದರೆ 0 ಇದೆ. ಸೊ x minus 0 whole square plus y minus k ಜಾಗದಲ್ಲಿ 2 ಇದೆ. ಸೊ y minus 2 whole square is equal to r value is 2. ಸೊ 2 square ಆಗುತ್ತೆ. ಓಕೆ, ನಾವು ಸಿಂಪ್ಲಿಫೈ ಮಾಡೋಣ. x minus 0 is x ಆಗುತ್ತೆ. ಸೊ x square ಪ್ಲಸ್ ಇದು y minus 2 whole square, ದಿಸ್ ವಿಲ್ ಬಿ equal to 2 square is equal to 4 ಆಗುತ್ತೆ. ಇದನ್ನು ಪ್ರೀವಿಯಸ್ ಸ್ಟೆಪ್ ಎಕ್ಸ್ಪ್ಯಾಂಡ್ ಮಾಡ್ಬೋದು, ನಥಿಂಗ್ ಟು ವರಿ. ಸೊ x square ಪ್ಲಸ್ ಇದನ್ನು a minus b whole square ಫಾರ್ಮುಲಾ ಯೂಸ್ ಮಾಡೋಣ. ಸೊ a square ಪ್ಲಸ್ b square ಅಂದರೆ 2 square 4 ಆಗುತ್ತೆ. ಮೈನಸ್ 2ab 2 ಇಂಟು y ಇಂಟು 2 ಗೊತ್ತಾಗ್ತಿದೆಯಾ? ಸೊ ಇಫ್ ಯು ವಾಂಟ್ 2 ಇಂಟು y ಇಂಟು 2, ಓಕೆ, ದಿಸ್ ಇಸ್ minus 2ab, ದಿಸ್ ಇಸ್ ಈಕ್ವಲ್ ಟು 4. ಸೊ ಏನಾಗುತ್ತೆ? ಫೈನಲ್ ಇಕ್ವೇಷನ್ x square ಪ್ಲಸ್ y square ಪ್ಲಸ್ 4 ಮೈನಸ್ 2 2 ಏನು 4y ಆಗುತ್ತೆ. ಈ 4 ಈ ಕಡೆ ತೊಗೊಂಡು ಬಂದರೆ ಮೈನಸ್ 4 ಆಗುತ್ತೆ. ಸೊ ಫೈನಲ್ ಸ್ಟೆಪ್ಪಲ್ಲಿ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಮಾಡ್ತೀವಿ. ದ ರಿಕ್ವೈರ್ಡ್ ಇಕ್ವೇಷನ್ ವಿಲ್ ಬಿ x square ಪ್ಲಸ್ y square minus 4y is equal to 0. This will be my required equation. So this completes the answer for this question. And also note down, ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಸೊ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂದರೆ ಅದರ ಅರ್ಥ ದಿಸ್ ಸರ್ಕಲ್ ಇಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಅಂತ. ಓಕೆ, ಸೊ ಇವೆಲ್ಲ ಬೇಸಿಕ್ಸು ನಿಮಗೆ CETಗೆ ಯೂಸ್ ಆಗುತ್ತೆ. ಜಸ್ಟ್ ರಿಮೆಂಬರ್ ದಿಸ್. ಇಫ್ ದ ಕಾನ್ಸ್ಟೆಂಟ್ ಟರ್ಮ್ ಇಸ್ 0, ದೆನ್ ದ ಸರ್ಕಲ್ ಇಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಪಾಸಿಂಗ್ ಥ್ರೂ, ಸೆಂಟರ್ಡ್ ಇಟ್ ಅಲ್ಲ, ಪಾಸಿಂಗ್ ಥ್ರೂ. ಓಕೆ, ಸೊ ಲೆಟ್ಸ್ ಟೇಕ್ ದ ಸೆಕೆಂಡ್ ಕ್ವೆಶ್ಚನ್. ಸೊ ಸೆಕೆಂಡ್ ಇಕ್ವೇಷನಲ್ಲಿ ಏನಿದೆ? ಸೆಂಟರ್ ಕೊಟ್ಟಿದ್ದೇನೆ -2,3, ರೇಡಿಯಸ್ 4. ಸೊ ಆಲ್ರೆಡಿ ಫಸ್ಟ್ ಕ್ವೆಶ್ಚನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿರೋದ್ರಿಂದ ನಾಟ್ ಮಚ್ ರಿಕ್ವೈರ್ಡ್. ಡೈರೆಕ್ಟಾಗಿ ರಿಕ್ವೈರ್ಡ್ ಇಕ್ವೇಷನ್ ಬರ್ಕೊಳ್ಳಿ. ಏನದು? ಎಸ್, ಇಟ್ಸ್ x minus h whole square plus y minus k is equal to y minus k whole square is r square. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಟ್ ಈಸ್ x ಮೈನಸ್ ಆಫ್ h ಅಂದರೆ x ಕೋಆರ್ಡಿನೇಟು. ಸೊ ಮೈನಸ್ ಆಫ್ -2 ಡೈರೆಕ್ಟಾಗಿ ತಗೊಳ್ಳಿ, x ಪ್ಲಸ್ 2 whole square ಆಗುತ್ತೆ. ಓಕೆ, ಪ್ಲಸ್ y minus 3 ಡೈರೆಕ್ಟಾಗಿ ತಗೊಳ್ಳಿ, y minus 3 whole square, that is equal to ರೇಡಿಯಸ್ 4 ಇರೋದ್ರಿಂದ 4 square. ನಾವು expand using a plus b whole square. ಸೊ ಇಟ್ ಈಸ್ a square plus b square ಅಂದರೆ 2 square 4 ಆಗುತ್ತೆ. ರೈಟ್, ಸೊ 2 square is 4 plus 2ab. ಸೊ 2 into 2 into x ಅಂದರೆ 4x ಆಗುತ್ತೆ. ಓಕೆ, ದಿಸ್ ವಿಲ್ ಬಿ ಮೈ a plus b whole square. ಸೊ ಅದೇ ಥರ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ a square ಪ್ಲಸ್ ಬಿ ಸ್ಕ್ವೇರ್ 3 square 9 ಆಗುತ್ತೆ. ಮೈನಸ್ 2ab 2 ಇಂಟು y ಇಂಟು 3 ಅಂದರೆ 2 3s 6 ಆಗುತ್ತೆ y. ದಿಸ್ ಇಸ್ ಈಕ್ವಲ್ ಟು 4 square is 16. ಓಕೆ, ಸೊ ಫರ್ದರ್ ಎಲ್ಲ ಒಂದು ಕಡೆ ಬರ್ಕೊಳ್ಳೋಣ. x square ಪ್ಲಸ್ y square ಬರ್ಕೊಂಡಿದ್ದೀನಿ. ನೆಕ್ಸ್ಟ್ x ಟರ್ಮ್ ಪ್ಲಸ್ 4x, y ಟರ್ಮು ಮೈನಸ್ 6y, ಕಾನ್ಸ್ಟೆಂಟ್ ಟರ್ಮ್ ಯಾವ್ಯಾವುದು? ಪ್ಲಸ್ 4 ಇದೆ. ಓಕೆ,
ಪ್ಲಸ್ 9 ಇದೆ, ಈ 16ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೊಬರೋಣ, ದಟ್ ಈಸ್ ಈಕ್ವಲ್ ಟು 0. ಸೊ ಫೈನಲಿ ನಮ್ಮ ಆನ್ಸರ್ ಏನು ಬರುತ್ತೆ ಅಂದರೆ ರಿಕ್ವೈರ್ಡ್ ಈಕ್ವೇಷನ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4x ಮೈನಸ್ 6y. ಈ ಕಾನ್ಸ್ಟೆಂಟ್ನ ತಗೊಳ್ಳಿ, 4 ಪ್ಲಸ್ 9 13 ಆಗುತ್ತೆ, 13 ಮೈನಸ್ 16 ಇಸ್ -3. ಸೊ -3 is equal to 0. This will be my required equation. ಆದಷ್ಟು ಫೈನಲ್ ಆನ್ಸರ್ನ ಫ್ರೇಮ್ ಮಾಡಿಡಿ. ರಿಮೆಂಬರ್, ತುಂಬ ಸಿಂಪಲ್ ಕ್ವೆಶನ್ಸ್ ಇದು, ಇವೆಲ್ಲ ಯೂಶಲಿ 1 mark ಕ್ವೆಶನ್ಸ್. ಓಕೆ, ಸೊ ಟೇಕ್ ಅಪ್ ದಿ ಥರ್ಡ್ ಕ್ವೆಶನ್. ಮೂವಿಂಗ್ ಆನ್ ಟು ಥರ್ಡ್ ಕ್ವೆಶನಲ್ಲಿ ಏನಿದೆ, ಸೆಂಟರ್ ಇಸ್ ಯೂಶಲಿ ಸೆಂಟರ್ನ ನಮ್ಗೆ ಗೊತ್ತಲ್ಲ, h, k ಅಂತ ತಗೊಳ್ತೀರಿ. ಸೆಂಟರ್ ಏನು ಕೊಟ್ಟಿದ್ದಾನೆ ಅಂದರೆ 1, 2 and 1, 4 ಕೊಟ್ಟಿದ್ದಾನೆ, ಕೊಟ್ಟಲಿ, ನಥಿಂಗ್ ಟು ವರಿ. ಆ್ಯಂಡ್ ರೇಡಿಯಸ್ ಇಸ್ ನಥಿಂಗ್ ಬಟ್ r, ವಿಚ್ ಇಸ್ 1 divided by 12. ಓಕೆ, ಸೊ ಸೆಂಟರ್ ರೇಡಿಯಸ್ ಕೊಟ್ಟಿದ್ದಾನೆ ಅಂದರೆ ಲೆಟ್ಸ್ ರೈಟ್ ದಿ ರಿಕ್ವೈರ್ಡ್ ಇಕ್ವೇಷನ್. ಎಸ್, ಸೊ ದ ರಿಕ್ವೈರ್ಡ್ ಇಕ್ವೇಷನ್ ಈಸ್ x minus h whole square plus y minus k whole square is equal to r square ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ. x minus ಆಫ್ h ಅಂದರೆ 1/2 ಸಿಗುತ್ತೆ. ಸೊ x minus 1/2 whole square plus y minus k ಅಂದರೆ 1/4. ಸೊ 1/4 whole square is equal to r square means 1 divided by 12 whole square. Okay, so if I expand this, I can write it as, ನಿಮ್ಮ ರೆಫರೆನ್ಸ್ಗೋಸ್ಕರ ಬರೀತಾ ಇದ್ದೀನಿ, a square plus b square minus 2 into a into b. ಕರೆಕ್ಟಾ? ಫೈನ್. ಪ್ಲಸ್ ಇಲ್ಲಿ a minus b whole square ಆಗುತ್ತೆ. ಸೊ a square plus b square ಅಂದರೆ 1/4 whole square minus 2 into a ಅಂದರೆ y ಆಗುತ್ತೆ. b value is 1/4. This is nothing but 1 square is 1, 12 square is 12 12s are 144. Okay, so simplify ಮಾಡೋಣ. So therefore ನಮಗೆ ಸಿಗೋದು x square plus 1/2 whole square will be nothing but 1/4 because 1 square is 1, 2 square is 4. Minus ಇಲ್ಲಿ ನೋಡಿ e 2 cancel ಆಗುತ್ತೆ. I'm just left with x plus y square plus 1/4 whole square would be 1 divided by 16. ಯಾಕಂದರೆ 1 square is 1, 4 square is 16. Minus ಇಲ್ಲಿ ಚೆಕ್ ಮಾಡಿ, 2 1s are 2 2s are cancel ಆದರೆ ಆ್ಯಕ್ಚುಲಿ ಇಲ್ಲಿ ನಮ್ಗೆ ಸಿಗೋದು y divided by 2. This is nothing but 1 divided by 144. ಓಕೆ, ಸಿಂಪ್ಲಿಫೈ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ಬರ್ಕೊಳ್ತೀನಿ ಪ್ಲಸ್ ವೈ ಸ್ಕ್ವೇರ್ ಬರ್ಕೊಳ್ತೀನಿ. ಎಕ್ಸ್ ಟರ್ಮ್ ಇರೋದು ಮೈನಸ್ ಎಕ್ಸು, ವೈ ಟರ್ಮ್ ಇರೋದು ಮೈನಸ್ y/2. ಈಗ ಕಾನ್ಸ್ಟೆಂಟ್ ಟರ್ಮ್ ಎಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಐ ಹ್ಯಾವ್ 1/4. ಓಕೆ, ಪ್ಲಸ್ 1/16 ಇದೆ. ಈ ಟರ್ಮು, ಈ ರೈಟ್ ಹ್ಯಾಂಡ್ ಸೈಡ್ ಇರೋ ಟರ್ಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ, ನೆಗೆಟಿವ್ ಆಗುತ್ತೆ. 1 divided by 144. ದಿಸ್ ಇಸ್ ಈಕ್ವಲ್ ಟು 0. ರೈಟ್, ಯೂಶಲಿ ಇಷ್ಟು ಕಾಂಪ್ಲಿಕೇಟೆಡ್ ಕ್ವೆಶನ್ಸು ಸಿ ಇ ಟಿಲಿ ಕೇಳ್ತಾರೆ ಬಿಕಾಸ್ ನಿಮಗೆ ವರ್ಕಿಂಗ್ ಪ್ರೊಸೀಜರ್ ಜಾಸ್ತಿ ಇರೋದ್ರಿಂದ. ಸೊ ಫಸ್ಟ್ 4 ಟರ್ಮ್ಸ್ ಏನಿದೆಯೋ ಹಾಗೆ ಬರ್ಕೊಳ್ತೀವಿ. ಪ್ಲಸ್ ಈಗ ಈ 4 ಮತ್ತು 16 144 ಚೆಕ್ ಮಾಡಿ ನೋಡಿ, ಎಲ್ ಸಿ ಎಮ್ ವುಡ್ ಬಿ 144. ಸೊ ಈ ಎಲ್ಲ ಟರ್ಮ್ಸ್ಗೆ ಎಲ್ ಸಿ ಎಮ್ ಏನಾಗುತ್ತೆ 144. ಸೊ ಏನಾಗುತ್ತೆ 36 4s 144 ಆಗುತ್ತೆ. ಓಕೆ, ಸೊ ಆ 36 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿ 36. ಆ್ಯಂಡ್ ನೆಕ್ಸ್ಟ್ 16 9s 144. ಆ 9 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 9 ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ರೆಡಿ 144. ಸೊ ದಿಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಆ್ಯಂಡ್ ಫೈನಲಿ ರೈಟ್ ಹ್ಯಾಂಡ್ ಸೈಡ್ ಇಸ್ 0. ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡೋದಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ y/2 ಪ್ಲಸ್ ಫರ್ದರ್ ಸಿಂಪ್ಲಿಫೈ ಮಾಡಿ ಯು ವಿಲ್ ಬಿ ಗೆಟಿಂಗ್ 36 ಪ್ಲಸ್ 9 ವಿಲ್ ಬಿ 45. ಕರೆಕ್ಟ್ ಅಲ್ವಾ? ಸೊ 45 minus 1 will be 44 divided by 144. This will be equal to 0. Further simplification ಮಾಡೋದಾದರೆ you will get x square plus y square minus x minus y/2 ಪ್ಲಸ್ ಈಗ ಎರಡು ಟರ್ಮ್ನ 4ಇಂದ ಡಿವೈಡ್ ಮಾಡಿದ್ರೆ 4 11s are 44 and 4 36s are. ಓಕೆ, 36 4s is 144 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಓಕೆ, ನೀವು ಇಷ್ಟೇ ಇಡ್ಬೋದು, ಅಥವಾ ಇನ್ನೂ ಸಿಂಪ್ಲಿಫೈಡ್ ಫಾರ್ಮ್ ಬೇಕು ಅಂತಂದರೆ ಲೆಟ್ಸ್ ಮಲ್ಟಿಪ್ಲೈ ದ ಇಕ್ವೇಷನ್ ಬೈ 36. ಗೊತ್ತಾಗ್ತಿದೆಯಾ? ಇಫ್ ಐ ಮಲ್ಟಿಪ್ಲೈ ದ ಇಕ್ವೇಷನ್ ಬೈ 36, ದ ಇಕ್ವೇಷನ್ ಬಿಕಮ್ಸ್ 36 into x square is 36x square plus 36 into y square is 36y square minus 36 into x ಮೈನಸ್ ಇಲ್ಲಿ ನೋಡಿ 36ನ 2ಇಂದ ಡಿವೈಡ್ ಮಾಡಿದ್ರೆ ನನಗೆ ಸಿಗೋದು 18y. ಈ ಟರ್ಮಲ್ಲಿ ಹುಷಾರಾಗಿರಬೇಕು. ಪ್ಲಸ್ ಇಫ್ ಐ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 36 ಕ್ಯಾನ್ಸಲ್ ಆಗಿ ಜಸ್ಟ್ 11 ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ದಿಸ್ ವಿಲ್ ಬಿ ಮೈ ಫೈನಲ್ ರಿಸಲ್ಟ್.
ಸೊ ದಿಸ್ ಎಂಡ್ಸ್ ದ ಸೊಲ್ಯೂಷನ್. ಈ ಥರ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ಕೊಟ್ಟರೆ ಗಾಬರಿ ಆಗಬಾರ್ದು. ಸಿಂಪಲ್ಲಾಗಿ ನೀಟಾಗಿ ಪ್ರೊಸೀಜರ್ ಫಾಲೋ ಮಾಡಿ, ಸಿಂಪ್ಲಿಫಿಕೇಷನ್ ಕರೆಕ್ಟಾಗಿ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸೊ ದಟ್ಸ್ ಇಟ್ ವಿತ್ ದ ಥರ್ಡ್ ಕ್ವಶನ್. ಗೋಯಿಂಗ್ ಟು ದ ಫೋರ್ತ್ ಒನ್. ಸೊ ನೆಕ್ಸ್ಟ್ ಇಕ್ವೇಷನಲ್ಲಿ ಸೆಂಟರು 1,1 ಕೊಟ್ಟಿದ್ದಾನೆ, ರೇಡಿಯಸ್ √2 ಕೊಟ್ಟಿದ್ದಾನೆ. ಸೊ ಡೈರೆಕ್ಟ್ ಸಿಂಪಲ್ಲಾಗಿ ಸಾಲ್ವ್ ಮಾಡೋದು. ಈ ಇಕ್ವೇಷನ್ ಸಿಂಪಲ್ ಆಗಿದೆ. ಸೊ ಲೆಟ್ ಅಸ್ ಫಸ್ಟ್ ರೈಟ್ ದಿ ರಿಕ್ವೈರ್ಡ್ ಇಕ್ವೇಷನ್. And it is as follows: x minus h whole square plus y minus k whole square is equal to r square. Please make the habit of writing the formula before we start the answer. So it is x minus h is nothing but 1. So x minus 1 whole square plus y minus again k is also 1. So y minus 1 whole square. This is equal to r. R is √2 whole square. Now expanding using a minus b whole square. Direct ಬರೀತೀನಿ. So it is a square plus 1 square is 1 minus 2 into x into 1 ಅಂತಂದರೆ 2x ಆಗುತ್ತೆ. ಓಕೆ, ಸಿಮಿಲರ್ಲಿ ಪ್ಲಸ್ this will be my x minus 1 whole square. Similarly y minus 1 whole square will be y square plus 1 minus 2 into y into 1 will be 2y. This is nothing but, now please be careful, root and square will get cancelled. So the right hand side I will be just left over with 2. Okay, further simplifying, x square plus y square minus 2x minus 2y. So their constant terms are plus 1 minus 2 is equal to 0. Okay, so the final answer would be therefore x square plus y square minus 2x minus 2y. Now what happens to constant term? 1 plus 1 is 2, 2 minus 2 is 0. So this will be equal to 0. So constant term 0 ಇದೆ. What does this mean? ಕೆಲವು ಟೈಮ್ ಈ ಕ್ವಶನ್ ಕೊಟ್ಬಿಟ್ಟು ಚೆಕ್ ವೆದರ್ ದ ಸರ್ಕಲ್ ಇಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಅಂತ ಕೇಳ್ತಾನೆ. ಬಿಕಾಸ್ ಕಾನ್ಸ್ಟೆಂಟ್ ಟರ್ಮ್ ಇಸ್ 0, ದಿಸ್ ಸರ್ಕಲ್ ವಿಲ್ ಪಾಸ್ ಥ್ರೂ ದಿ ಆರಿಜಿನ್. ಓಕೆ, ಇವೆಲ್ಲ ಹಿಂಟ್ಸು ಗೊತ್ತಿರಬೇಕು ನಿಮಗೆ. ಸೊ ಹಿಯರ್ ಕಮ್ಸ್ ದ ಫೈನಲ್ ಕನ್ಕ್ಲೂಷನ್. ನೀವು ಇಷ್ಟೇ ಬರೆದ್ರೂ ಸಾಕು, ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಷನ್. ನಿಮ್ಮ ರೆಫರೆನ್ಸ್ಗೆ ಏನು ಹೇಳ್ತಾ ಇದ್ದೀನಿ, ದಿಸ್ ಸರ್ಕಲ್ ಇಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್ 0,0 ಆರಿಜಿನ್ ಅಂದರೆ. ವೈ? ದ ರೀಸನ್ ಇಸ್ ಕಾನ್ಸ್ಟೆಂಟ್ ಟರ್ಮ್ ಇಸ್ 0. Next question is a general case, fifth one. Center is minus a comma b ಕೊಟ್ಟಿದ್ದಾನೆ. Radius is root of a square minus b square. So let's write the general equation, required equation. The required equation is as follows, which you all know. Further substituting, x minus of h is negative a, that is minus a. So minus of minus ಏನಾಗುತ್ತೆ, plus a ಆಗುತ್ತೆ. So x plus a whole square plus y minus k will be minus b. So minus of minus will be plus b. So x plus a whole square plus y plus b whole square. This will be equal to, r value is root of a square minus b square ಇದೆ. Remember, this is just the value of r. You have to take the square of this. ಈಗ ಫಾರ್ಮುಲಾ ಯೂಸ್ ಮಾಡಿದ್ರೆ ಇದಕ್ಕೆ a plus b whole square ಫಾರ್ಮುಲಾ, this becomes x square plus a square plus 2a into x or 2x into a. ಏನು ಬರೆದ್ರು ಓಕೆ. Similarly, this will be my term here, and from here I'll get y square plus b square plus 2by or 2yb ಅಂತ ಬರೆದ್ರು ಓಕೆ. This is nothing but, now you can see here your square and root get cancelled. So this will be simply a square minus b square. Okay, so further simplify ಮಾಡೋದಾದರೆ, remember I have x square plus y square ಬರುತ್ತೆ. x term ಇಲ್ಲಿರೋದು 2ax, y term ಇಲ್ಲಿರೋದು 2by. Okay, now remember ಇಲ್ಲಿ ಉಳಿಯೋದು plus a square, okay, ಪ್ಲಸ್ ಬಿ ಸ್ಕ್ವೇರ್. ಸರಿನಾ? ಈಗ ಇಲ್ಲಿರೋ ಟರ್ಮ್ ಈ ಕಡೆ ತಗೊಬಂದರೆ ಪ್ಲಸ್ ಎ ಸ್ಕ್ವೇರ್ ಬಿಕಮ್ಸ್ ಮೈನಸ್ ಎ ಸ್ಕ್ವೇರ್ ಆ್ಯಂಡ್ ಮೈನಸ್ ಬಿ ಸ್ಕ್ವೇರ್ ಬಿಕಮ್ಸ್ ಪ್ಲಸ್ ಬಿ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 0. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಆಗೋ ಟರ್ಮು ಜಸ್ಟ್ ಯು ವಿಲ್ ಬಿ ಕ್ಯಾನ್ಸಲಿಂಗ್ minus a square and plus a square. The rest of the term you will write as it is. So what will be the final answer? X square plus y square plus 2ax plus 2by plus b square plus b square is there. That is actually nothing but 2b square. This is equal to 0. So frame up madidi and this will give you the solution for the question number 5. So this completes the questions of this pattern. So ಇಲ್ಲಿವರೆಗೂ first 5 questions ಅಲ್ಲಿ center ಮತ್ತು radius ಕೊಟ್ಟಿದ್ರು equation ಕಂಡುಹಿಡಿತಿದ್ರಿ. ಈಗ next 4 questions pattern change ಇದೆ. In each of the following exercise 6 to 9 find the center and radius of the given circle. That means ಅವನೇ equation of the circle ಕೊಟ್ಟಿದ್ದಾನೆ, ನಾವು center ಮತ್ತು radius ಕಂಡುಹಿಡಿಬೇಕು. So it's vice versa. Okay. Now what we will do, it is ಕೊಟ್ಟಿರುವಂಥ equation ನೋಡಿ, it is x plus 5 whole square
ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಇದನ್ನು ನಮಗೆ ಬೇಕಾಗಿರೋ ಫಾರ್ಮ್ ಈ ಥರ ಇಕ್ವೇಷನ್ ಇದ್ದರೆ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದಿಸ್ ಫಾರ್ಮ್. ಯಾವ ಫಾರ್ಮು? ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಈ ಪ್ಯಾಟ್ರನ್ಗೆ ತರಬೇಕು. ಹೇಗೆ ತರ್ತೀವಿ ನೋಡಿ. ನಾವು ರಿಮೆಂಬರ್ ದಿಸ್ ಎಕ್ಸ್ ಪ್ಲಸ್ ಇದೆ ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಮೈನಸ್ ಆಫ್. ಸೊ ಈ ಪ್ಲಸ್ 5ನ ಹೇಗೆ ಬರ್ತೀನಿ ಅಂದರೆ -5 ಬರ್ಕೊಂಡು ಹೋಲ್ ಸ್ಕ್ವೇರ್ ತಗೊಳ್ತೀನಿ. ಯಾಕೆಂದರೆ ನನಗೆ ಇಲ್ಲಿ ಫಾರ್ಮುಲಾದಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಮೈನಸ್ಸೇ ಇರಬೇಕು. ಪ್ಲಸ್ ಇಲ್ಲಿ y -3 ಮೈನಸ್ ಇದೆ, ಸೊ ನೋ ಪ್ರಾಬ್ಲಮ್. y -3 ಹೋಲ್ ಸ್ಕ್ವೇರ್ ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ 36 is a perfect square of 6. So I can write 36 as 6 square. So therefore here the center is given by h comma k. This is nothing but comparing the equations, your h will be -5 and your k will be 3. Okay, and the radius value r is nothing but 6. ಗೊತ್ತಾಗ್ತಿದೆಯಾ? ಸೆಂಟರ್ ಇಸ್ -5,3 ಆ್ಯಂಡ್ ದ ರೇಡಿಯಸ್ ಇಸ್ 6. ಈ ಥರ ಈಕ್ವೇಷನ್ ಕೊಟ್ಟಿದ್ರೆ ನಾವು ಸೆಂಟರ್ ಮತ್ತು ರೇಡಿಯಸ್ನ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೇಗಿದೆ ನೋಡಿ. 7th ಕ್ವೆಶ್ಚನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -4x -8y -45 ಈಕ್ವಲ್ ಟು 0 ಇದೆ. ಸೊ ಈ ಥರ ಇರೋ ಇಕ್ವೇಷನ್ನ ಈ ಥರ ಕನ್ವರ್ಟ್ ಮಾಡೋದು ಹೆಕ್ಟಿಕ್ ವರ್ಕ್ ಆಗುತ್ತೆ. ಸೊ ದ ಬೆಸ್ಟ್ ಥಿಂಗ್ ಇಸ್ ಅದಕ್ಕೆ ನಾನು ಜನರಲ್ ಇಕ್ವೇಷನ್ ಕೊಟ್ಟಿದ್ದು. ನಾವು ವಿ ವಿಲ್ ಕಂಪೇರ್ ದಿಸ್ ಇಕ್ವೇಷನ್ ಟು ದಿಸ್ ಇಕ್ವೇಷನ್, ಫೈಂಡ್ ದ ವ್ಯಾಲ್ಯೂ ಆಫ್ ಜಿ ಎಫ್ ಎನ್ ಸಿ. ಈ ವ್ಯಾಲ್ಯೂಸ್ ಕಂಡಿಟ್ಕೊಂಡ್ರೆ ಸೆಂಟರ್ ಮತ್ತು ರೇಡಿಯಸ್ಸು ನೀಟಾಗಿ ಮಾಡ್ಕೊಳ್ಬೋದು. ಗೊತ್ತಾಗಿಲ್ವಾ? ಸೊ ಸಿ ಹೌ ವಿ ಆಮ್ ಗೋನ್ ಟು ಡೂ ದಿಸ್. So compare the given equation to this equation. X square ಜಾಗದಲ್ಲಿ x square ಇದೆ, y square ಜಾಗದಲ್ಲಿ y square ಇದೆ. ಈಗ therefore you have 2g. ನೆನ್ಪಿಟ್ಕೊಳ್ಳಿ, 2g ಅನ್ನೋ ಪ್ಲೇಸಲ್ಲಿ the coefficient of x is 2g here and the coefficient of x is -4. So from this I'll get the value of g will be nothing but -4/2. That is nothing but -2. So g value ಬೇಕಾಗಿತ್ತು, ಸಿಕ್ಕಾಯಿತು. Again in the general equation the coefficient of y is 2f. Here the coefficient of y is -8. Okay, therefore f value would be -8 divided by 2. That is nothing but -4. And also c value ಬೇಕು, ಇಲ್ಲೇ ಕಂಪೇರ್ ಮಾಡಿ ನೋಡಿ. c value is just the coefficient value, so it's -45. ಗೊತ್ತಾಗ್ತಿದೆಯಾ? ಸೊ g ವ್ಯಾಲ್ಯೂ ಸಿಕ್ತು, f ವ್ಯಾಲ್ಯೂ ಸಿಕ್ತು, c ವ್ಯಾಲ್ಯೂ ಸಿಕ್ತು. Therefore let us check what is the center. Okay, so center is given by, ನೆನ್ಪಿಟ್ಕೊಳ್ಳಿ, the general equation of the circle center c will be -g comma -f. So that will be nothing but, remember g value -2 ಇದ್ಮೇಲೆ minus of g will be +2. Similarly f value -4 ಇದ್ಮೇಲೆ minus of 4 will be +4. So center ಸಿಕ್ಕಾಯಿತು. Now the radius value we know it is root of g square plus f square minus c. So this will be nothing but root of g square. G square ಅಂದರೆ -2 square. ಬೇಕಿದ್ರೆ ಬರ್ಕೊಳ್ಳೋಣ. -2 square plus -4 square minus c. c value again minus ಇದೆ, which is nothing but -45. Simplify ಮಾಡೋದಾದರೆ, so this will be radius value will be square root of 2 square will be 4 plus 4 square will be 16, minus of minus plus ಆಗುತ್ತೆ, and this will be 45. Okay, right. So the final value of radius will be 16 plus 4 is 20. 20 plus 45 is 65. So root 65 will be the radius of the given circle and the center is given by 2,4. ಗೊತ್ತಾಗ್ತಿದೆಯಲ್ಲ? ಸೊ ಈ ಥರ ಇಕ್ವೇಷನ್ ಕೊಟ್ಟಾಗ ಜನರಲ್ ಇಕ್ವೇಷನ್ ಕಂಪೇರ್ ಮಾಡಿಕೊಂಡು ಎಫ್ ಜಿ ಮತ್ತು ಸಿ ವ್ಯಾಲ್ಯೂ ಕಂಡುಹಿಡ್ಕೊಂಡು ಸೆಂಟರ್ ಮತ್ತು ರೇಡಿಯಸ್ ಬರ್ಕೊಳ್ಬೋದು. ಓಕೆ, ಸೊ ಈ ಥರ ಇನ್ನೆರಡು ಕ್ವೆಶ್ಚನ್ ಇದೆ. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವೆಶ್ಚನು ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -8x ಪ್ಲಸ್ 10y -12 is equal to 0. ಸೊ ಕೊಟ್ಟಿರೋ ಇಕ್ವೇಷನ್ ಯೂಶಲಿ ಇಕ್ವೇಷನ್ 1 ಅಂತ ತಗೊಳ್ತೀವಿ. ಜನರಲ್ ಇಕ್ವೇಷನ್ನ ಇಕ್ವೇಷನ್ 2 ಅಂತ ತಗೊಳ್ತೀವಿ. Okay, now comparing equation 1 and 2 as we did in the previous problem, we will get the value of f, g and c. So comparing equation 1 and 2, we get first to constant value ne barkoli. C value would be -12. Okay, so constant value sikkaitu, keep it as it is. Next coefficient of x ತಗೊಳ್ಳಿ. coefficient of x is 2g. ಈ ಜನರಲ್ equation ಅಲ್ಲಂತೂ ಯಾವಾಗಲೂ 2g ನೇ ಇರುತ್ತೆ, ಸ್ಕ್ಯಾಮ್ ಅಲ್ಲ. ಓಕೆ, ಸೊ 2g, and here if you compare here, x coefficient will be -8. Therefore the value of g would be -8 divided by 2. So that is nothing but -4 ಬರುತ್ತೆ. Okay,
no doubt here. Now similarly, coefficient of y ಇಲ್ಲಿ ಏನಿರುತ್ತೆ 2f is here and the coefficient of y is 10. Therefore the value of f would be 10 divided by 2. This is nothing but plus 5. ಪ್ರತಿ ಸರಿ ನೆಗೆಟಿವ್ ಬರಬೇಕಂತ ಏನಿಲ್ಲ, ನೆಗೆಟಿವ್ ಬಂದರೆ ನೆಗೆಟಿವ್ ಇಡಿ, ಪಾಸಿಟಿವ್ ಬಂದರೆ ಪಾಸಿಟಿವ್ ಇಡಿ. ಸೊ therefore going with the center, so center of this equation, general equation ನೆನಪಿದೆಯಲ್ಲ, center of the general equation is minus g comma minus f. So minus of g and minus of f. So this is given by minus g value is minus 4. So minus of g ಏನಾಗುತ್ತೆ plus 4 ಆಗುತ್ತೆ and f value is 5. So minus of f means minus 5 ಆಗುತ್ತೆ. So that is the center of this equation. Now going with the radius, right, next moving with the radius, we know radius of this equation will be r is equal to root of g square plus f square minus c. Okay, so ಹೋದ ಕ್ವೆಶ್ಚನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೆ, ಇಲ್ಲಿ ಅವಶ್ಯಕತೆ ಇಲ್ಲ. ವಾಟ್ ಇಸ್ ಜಿ ವ್ಯಾಲ್ಯೂ minus 4. ಸೊ minus 4 square I will write it directly 16 plus f is 5. so 5 square is 25. okay, minus c ವ್ಯಾಲ್ಯೂ ಏನಿದೆ minus 12 ಇದೆ. ಸೊ minus of minus ಏನಾಗುತ್ತೆ plus 12 ಆಗುತ್ತೆ. okay, I'm teaching you how to write it directly. okay, ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಪ್ರೀವಿಯಸ್ ಕ್ವೆಶ್ಚನಲ್ಲಿ ಮಾಡ್ದಂಗೆ ಎಕ್ಸ್ಪ್ಲೇನ್ ಮಾಡಿನೇ ಬರೀರಿ. ಸೊ ಇಫ್ ಯು ಆ್ಯಡ್ ಅಪ್ 16 plus 25 is 41. 41 plus 12 would be 53. So this will be the radius of the circle and this will be the center. okay, so ಈ ಥರ ನಾವು ಈಕ್ವೇಷನ್ಲಿ ಕೊಟ್ಟರೆ ಸೆಂಟರ್ ಮತ್ತು ರೇಡಿಯಸ್ ಕಂಡುಹಿಡ್ಕೋಬೋದು, ಪರ್ಟಿಕ್ಯುಲರ್ಲಿ ವೆನ್ ಇಟ್ ಈಸ್ ಆಫ್ ದ ಫಾರ್ಮ್ ದ ಜನರಲ್ ಈಕ್ವೇಷನ್. ಓಕೆ, ರೈಟ್. ಸೊ ಈ ಥರ ಇನ್ನೊಂದು ಕ್ವೆಶ್ಚನ್ ಇದೆ. ಲೆಟ್ಸ್ ಟೇಕ್ ಅಪ್ ದಿ 9th one. Now look at this equation. 2x square plus 2y square minus x is equal to 0 ಇದೆ. ಈ ಥರ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರು ನಮಗೆ 1 ಇರಬೇಕು. ದಟ್ ಈಸ್ ದ ಜನರಲ್ ಫಾರ್ಮ್. ಸೊ ಏನು ಮಾಡ್ತೀವಿ, ಎರಡಕ್ಕೂ ಕೋಯಿಫಿಷಿಯಂಟ್ 2 ಇರೋದ್ರಿಂದ ಲೆಟ್ ಮಿ ಡಿವೈಡ್ ದ ಇಕ್ವೇಷನ್ ಬೈ 2. ಸೊ ಏನಾಗುತ್ತೆ, 2 ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಅಂದರೆ ಸಿಂಪ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಇಂಟು ವೈ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ದಿಸ್ ಇಸ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಇಕ್ವೇಷನ್, ಅವ್ನು ಕೊಟ್ಟಿರೋ ಇಕ್ವೇಷನ್. ಓಕೆ, ಇದನ್ನು ನಾವು ಕಂಪೇರ್ ಮಾಡೋದು ಜನರಲ್ ಇಕ್ವೇಷನ್ ಜೊತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2f ಇಂಟು ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇದನ್ನು ಯು ಕ್ಯಾನ್ ಕನ್ಸಿಡರ್ ಆಸ್ ಇಕ್ವೇಷನ್ 2. ಓಕೆ, ನಾವು ಕಂಪೇರಿಂಗ್ 1 and 2, ಬೈ ಕಂಪೇರಿಂಗ್ ಇಕ್ವೇಷನ್ 1 and 2 ವಿ ಗೆಟ್ ಕಾನ್ಸ್ಟೆಂಟ್ ಟರ್ಮ್ನ ಚೆಕ್ ಮಾಡಿ. ಈ ಇಕ್ವೇಷನಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲವೇ ಇಲ್ಲ. ಸೊ ದಟ್ ಮೀನ್ಸ್ ಸಿ ಈಸ್ ಈಕ್ವಲ್ ಟು 0. ಸೊ ಏನಿದ್ರ ಅರ್ಥ, ಆಗಲೇ ಹೇಳ್ದಂಗೆ ಇಫ್ ಸಿ ವ್ಯಾಲ್ಯೂ ಇಸ್ 0 ದ ಸರ್ಕಲ್ ವಿಲ್ ಪಾಸ್ ಥ್ರೂ ದಿ ಆರಿಜಿನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನಾವು ನೆಕ್ಸ್ಟು ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನು, ವಿ ನೋ 2g. ಓಕೆ, 2g ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಇಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನು ಆ್ಯಕ್ಚುಲಿ -2 ಅಂತ ಬರಿಬಾರ್ದು, ಆ್ಯಕ್ಚುಲಿ -1/2 ಅದು. ಯಾಕೆ ಅಂತಂದರೆ ಡಿನಾಮಿನೇಟರ್ 2 ಇದ್ದರೆ ಡಿನಾಮಿನೇಟ್ರಲ್ಲಿ ಬರಿಬೇಕು. Therefore, if 2g is equal to -1/2, then g value would be, ಇದು ಮತ್ತೆ ಡಿವೈಡ್ ಆಗುತ್ತೆ. ಸೊ ಇಟ್ ಈಸ್ ಆ್ಯಕ್ಚುಲಿ -1 divided by 2 into 2 ಅಂತ ಆಗುತ್ತೆ. ಸೊ ದಟ್ ವಿಲ್ ಬಿ -1/4. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಜಿ ವ್ಯಾಲ್ಯೂ. ನಾವು ಗೋಯಿಂಗ್ ಟು ದ ಎಫ್ ವ್ಯಾಲ್ಯೂ, 2f, ಕೋಯಿಫಿಷಿಯಂಟ್ ಆಫ್ y is 2f. ದಿಸ್ ಈಸ್ ಈಕ್ವಲ್ ಟು 0. ಯಾಕೆಂದರೆ ಇಲ್ಲಿ ಎಫ್ ವೈ ಟರ್ಮೇ ಇಲ್ಲ. Therefore, if 2 times f is 0, then I can write f is also 0. So c ಸಿಕ್ಕಿದೆ, g ಸಿಕ್ಕಿದೆ, f ಸಿಕ್ಕಿದೆ. Now let's go to the required center and radius. So the center of the general equation ಗೊತ್ತಲ್ಲ, center will be minus g comma minus f. This is nothing but g value is -1/4. So minus of g ತಗೊಂಡ್ರೆ 1/4 ಬರುತ್ತೆ and we know f value is 0. So minus f will also be 0. Radius is given by the formula root of g square plus f square minus c. This is nothing but square root of g value ಏನು -1/4. You can check here, -1/4 whole square plus f value is 0. So 0 square minus c value is also 0. Okay, so ಈಗ ಯೂಶಲಿ ನೀವು ಪ್ಲಸ್ಸು ಮೈನಸ್ಸು ಸ್ಕ್ವೇರ್ನ ತಗೊಳಕ್ಕೆ ಕ್ಯಾನ್ಸಲ್ ಮಾಡಬೇಡಿ, ನೆಗೆಟಿವ್ ಟರ್ಮ್ ಉಳ್ಕೊಳ್ಳುತ್ತೆ. ರೇಡಿಯಸ್ಸು ನೆಗೆಟಿವ್ ಆಗಬಾರ್ದು. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ವಿ ಶಲ್ ಎಕ್ಸ್ಪ್ಯಾಂಡ್. ಸೊ ರೂಟ್ ಆಫ್ 1 square 1 ಆಗುತ್ತೆ, 4 square is 16. ಬಿಕಾಸ್ ದ ಪವರ್ ಇಸ್ ಈವನ್, ನೆಗೆಟಿವ್ ಹೊರಟೋಯ್ತು. ಓಕೆ, ಆ್ಯಂಡ್ ದಿಸ್ ವಿಲ್ ಬಿ 0 and 0. ಸೊ ರೂಟ್ ಆಫ್ 1/16ಗೆ ರೂಟ್ ತಗೊಂಡ್ರೆ 1 root is 1 and root 16 is nothing but 4. Therefore the radius of this equation would be 1 divided by 4.
ಪ್ಲಸ್ ಆರ್ ಮೈನಸ್ ತಗೊಳ್ಬೋದು, ಬಟ್ ರಿಮೆಂಬರ್ ದ ರೇಡಿಯಸ್ ವಿ ಡೋಂಟ್ ಕನ್ಸಿಡರ್ ಇಟ್ ಆಸ್ ನೆಗೆಟಿವ್, ಸೊ ದಟ್ ಈಸ್ ವೈ ವಿ ಟೇಕ್ r is equal to 1/4. ಗೊತ್ತಾಗ್ತಿದೆಯಾ? ಸೊ ದಿಸ್ ಕಂಪ್ಲೀಟ್ಸ್ ದ ಓಕೆ. ಹಿಯರ್ ಕಮ್ಸ್ ದ 10th ಕ್ವೆಶ್ಚನ್. ಯಾವ ಥರ ಇದೆ? ಫೈಂಡ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 4,1 and 6,5 and whose center is on the line 4x plus y is equal to 16. ಓಕೆ, ಸೊ ಈ ಕ್ವೆಶನ್ಸ್ಗೆ ಸ್ವಲ್ಪ ಆನ್ಸರ್ ಸ್ವಲ್ಪ ಲೆಂತಿ ಇರುತ್ತೆ, ಸೊ ಫ್ರೇಮ್ ಅಪ್ ಯುವರ್ ಮೈಂಡ್. ಯೂಶಲಿ ಈ ಥರ ಕ್ವೆಶನ್ ಹಳೆ ಸಿಲೆಬಸಲ್ಲಿ 3 to 5 ಮಾರ್ಕ್ಸ್ ಗಂಟನೂ ಕೇಳ್ತಿದ್ರು. ಮಿನಿಮಮ್ 3 ಮಾರ್ಕ್ಸ್ ಅಂತೂ ಈ ಕ್ವೆಶನ್ಗೆ ಇದ್ದೇ ಇರುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಒನ್. ಸೊ ಹೌ ಟು ಅನಲೈಸ್ ದಿಸ್ ಡೇಟಾ? ಸೊ ಲುಕ್ ಹಿಯರ್, ದಿಸ್ ಇಸ್ ಹೌ ವಿ ಆರ್ ಗೋನ್ ಅನಲೈಸ್ ದ ಡೇಟಾ. ಇದೇ ನಾವು ಜನರಲ್ ಈ ಥರ ಸಿಚುವೇಷನ್ಸ್ನ ರಿಕ್ವೈರ್ಡ್ ಸರ್ಕಲ್ಲು ಜನರಲ್ ಇಕ್ವೇಷನ್ ತೊಗೊಳ್ತೀವಿ. ಕನ್ಸಿಡರ್ ಅವನೇನು ಹೇಳ್ತಿದ್ದಾನೆ ಅಂತ, ಡೇಟಾ ಏನು ಕೊಟ್ಟಿದ್ದಾನೆ, ದ ಸರ್ಕಲ್ ಈಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಸೊ ಒಂದು ಪಾಯಿಂಟ್ನ 4,1 ಅಂತ ತೊಗೊಳ್ತೀನಿ, ಎಲ್ಲಾದರೂ ಸುಮ್ಮನೆ ನಿಮ್ಮ ರೆಫರೆನ್ಸ್ಗಷ್ಟೇ. ಇನ್ನೊಂದು ಪಾಯಿಂಟ್ನ 6,5 ಅಂತ ತೊಗೊಳ್ತೀನಿ. ದ ಸರ್ಕಲ್ ಈಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ಸ್ ಅಂತಂದರೆ ನೆನ್ಪಿಟ್ಕೊಳ್ಳಿ, ಆ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ ಅಂದರೆ ದಟ್ ಮೀನ್ಸ್ ದ ಪಾಯಿಂಟ್ ಲೈಸ್ ಆನ್ ದಿ ಸರ್ಕಲ್ ಅಂತ. ಆನ್ ದಿ ಸರ್ಕಲ್, ಇಫ್ ದ ಪಾಯಿಂಟ್ ಲೈಸ್ ಆನ್ ದಿ ಸರ್ಕಲ್ ದೆನ್ ದ ಪಾಯಿಂಟ್ ವಿಲ್ ಸ್ಯಾಟಿಸ್ಫೈ ದಿ ಇಕ್ವೇಷನ್. ಅದು ಅಂತ ತಲೆಯಲ್ಲಿ ಇಟ್ಕೊಳ್ಬೇಕು. ದಟ್ ಈಸ್ ಒನ್ ಥಿಂಗ್. ಇಟ್ ಈಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ದಿ ಅದರ್ ಥಿಂಗ್ ಈಸ್ ದ ಸೆಂಟರ್ ಈಸ್ ಲೈಯಿಂಗ್ ಆನ್ ದ ಲೈನ್. ಈ ಇಕ್ವೇಷನ್ ಓಕೆ, ಈ ಸರ್ಕಲ್ನ ಸೆಂಟರ್ ಇದೆಯಲ್ಲ, ಈ ಸೆಂಟರು ಒಂದು ಲೈನ್ ಮೇಲಿದೆ. ಸೊ ಆ ಲೈನ್ ಈಕ್ವೇಷನ್ ಏನಂದರೆ 4x plus y is equal to 16. ಗೊತ್ತಾಗ್ತಿದೆಯಾ? ಸೊ ಈ ಥರ ಕೊಟ್ಟಿರೋ ಡೇಟಾನ ಅನಲೈಸ್ ಮಾಡಿಕೊಂಡು ವಿ ಆರ್ ಗೋನ್ ಟು ಸಾಲ್ವ್ ದಿಸ್. ಸೊ ಈ ಥರ ಸ್ಟಾರ್ಟ್ ಮಾಡ್ತೀವಿ. ಲೆಟ್ ದ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಇಕ್ವೇಷನ್ ಬಿ x square plus y square plus 2gx plus 2fy plus c equal to 0. ನೆನಪಿರಲಿ, ದಿಸ್ ಇಸ್ ದ ಜನರಲ್ ಇಕ್ವೇಷನ್. ಸೊ ಈ ಥರ ಕ್ವಶನ್ಸಲ್ಲಿ ತುಂಬ ಇಕ್ವೇಷನ್ಸ್ ಬರೋದ್ರಿಂದ ದಿಸ್ ವಿಲ್ ಬಿ ಮೈ ಇಕ್ವೇಷನ್ ಸ್ಟಾರ್. ನನಗೆ ಸ್ಟಾರ್ಸ್ ಅಂದರೆ ಇಷ್ಟ. ಸೊ ಫಸ್ಟ್ ಇಕ್ವೇಷನ್ನ ಸ್ಟಾರ್ ಅಂತ ತಗೊಳ್ತೀನಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಇಕ್ವೇಷನ್ 1. ಓಕೆ, ನೆಕ್ಸ್ಟ್ ಒಂದು ಡೇಟಾ ಇದೆ. ಏನಂತಂದರೆ ದ ಸೆಂಟರ್ ಆಫ್ ದಿಸ್ ಸರ್ಕಲ್. ಯಾವ ಸರ್ಕಲು? ಈ ಸರ್ಕಲ್ನ ಸೆಂಟರು ಈ ಲೈನ್ ಮೇಲಿದೆ, ಇಲ್ಲಿ ತೋರಿಸಿರೋ ಥರ. ಓಕೆ, ಸೊ ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೋದು? ಸೊ ದಿಸ್ ಇಸ್ ದ ಫಸ್ಟ್ ಡೇಟಾ ಐ ಆಮ್ ಯೂಸಿಂಗ್ ಹಿಯರ್. ಸೆಂಟರ್, ದ ಜನರಲ್ ಇಕ್ವೇಷನ್ನ ಸೆಂಟರ್ ಗೊತ್ತಲ್ಲ, -g, -f. This lies on the line 4x plus y is equal to 16. So ಈ ಪಾಯಿಂಟು ಈ ಲೈನ್ ಮೇಲೆ ಇದೆ ಅಂತಂದರೆ ದ ಪಾಯಿಂಟ್ ವಿಲ್ ಸ್ಯಾಟಿಸ್ಫೈ ದ ಲೈನ್. ಸೊ ದಟ್ ಈಸ್, ಸೊ ಇಲ್ಲಿಂದ ಏನು ಸಿಗುತ್ತೆ, ಎಕ್ಸ್ಗೆ ವ್ಯಾಲ್ಯೂ ಹಾಕಿ 4 into -g ಪ್ಲಸ್ ವೈಗೆ -f ಹಾಕ್ತೀನಿ. ದಿಸ್ ಈಸ್ ಈಕ್ವಲ್ ಟು 16. ಆರ್ ಯು ಕ್ಯಾನ್ ರೈಟ್ -4g -f is equal to 16. This will be my first equation. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಮಗೆ 3 ಅನ್ನೋನ್ಸ್ ಇದೆ. ಒಂದು ಸಿ, ಇನ್ನೊಂದು ಎಫ್, ಇನ್ನೊಂದು ಜಿ. ಈ 3 ವ್ಯಾಲ್ಯೂಸ್ ಕಂಡುಹಿಡಿದ್ರೆ ಐ ಕ್ಯಾನ್ ರೈಟ್ ದ ಇಕ್ವೇಷನ್ ಆಫ್ ದಿ ಸರ್ಕಲ್. ಸೊ ಆ 3 ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ 3 ಡೇಟಾ ಕೊಟ್ಟಿದ್ದಾನೆ. ಒಂದು ಸೆಂಟರ್ ಆನ್ ದಿ ಲೈನ್ ಅಂತ, ಇನ್ನೆರಡು ಪಾಯಿಂಟ್ಸ್. ಓಕೆ, ಸೊ ಫಸ್ಟ್ ಡೇಟಾ ಯೂಸ್ ಮಾಡಿದ್ರಿ. ನಾವು ವಿ ವಿಲ್ ಗೋ ಟು ದಿ ಪಾಯಿಂಟ್ಸ್. ಏನು ಕನ್ಸಿಡರ್ ಮಾಡ್ತೀವಿ? ದ ಪಾಯಿಂಟ್ 4,1 ಲೈಸ್ ಆನ್ ಈಕ್ವೇಷನ್ ಸ್ಟಾರ್ ಅಂತ, ಅಂದರೆ ಈ ಈಕ್ವೇಷನ್. ಅದರ ಅರ್ಥ ದಿ ಪಾಯಿಂಟ್ ವಿಲ್ ಸ್ಯಾಟಿಸ್ಫೈ ದಿ ಈಕ್ವೇಷನ್. ಸೊ ಎಕ್ಸ್ಗೆ 4 ಹಾಕಿ, ವೈಗೆ 1 ಹಾಕಿ. x square means 4 square, y square means 1 square, plus 2g into x means 4, plus 2f into y means 1, plus c is a constant, ಹಾಗೆ ಇಟ್ಬಿಡಿ. ದಿಸ್ ಇಸ್ ಈಕ್ವಲ್ ಟು 0. ಫರ್ದರ್ ಸಿಂಪ್ಲಿಫೈ ಮಾಡೋದಾದರೆ 4 square is 16, 1 square is 1. ಸೊ 4 2s ಏನಾಗುತ್ತೆ, 8g ಆಗುತ್ತೆ. 2 into 1 is 2f plus c is equal to 0 ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ 8g plus 2f plus c is equal to, ಆ್ಯಕ್ಚುಲಿ 16 plus 1 17 ಆಗುತ್ತೆ. ಇದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಬಂದರೆ -17 ಆಗುತ್ತೆ. ಲೆಟ್ ಮಿ ಕಾಲ್ ಇಟ್ ಆಸ್ ಇಕ್ವೇಷನ್ 2. ಓಕೆ, ಇದೇ ಥರ ಲೆಟ್ ಮಿ ಟೇಕ್ ಅನದರ್ ಪಾಯಿಂಟ್ 6,5 and say it lies on equation star. Now 6,5 also lies on equation star. That means as we did in the previous case, substitute ಮಾಡಿ. x square means 6 square, y square means 5 square, plus 2g into x means 6, plus 2f into y means 5, plus c is equal to 0. So further simplification, 6 square is 36, 5 square is 25, 6 2s will be 12g, 5 2s will be 10f, plus c, this is equal to 0. Therefore further simplify ಮಾಡಿದ್ರೆ I will be getting 12g plus 10f plus c, this is equal to 36 plus 25. ಎಷ್ಟಾಗುತ್ತೆ ನಮಗೆ? 61. ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ
minus 61 ಆಗುತ್ತೆ. This will be my equation 3. ಈಗ if I take solving equation 3 and 2, I will get the value of C cancel ಆಗುತ್ತೆ. Okay, so right, so solving equation 2 and 3 ಅಂದರೆ ಫಸ್ಟ್ ನಾನು equation 3 ಬರ್ಕೊಳ್ತೀನಿ. 12g plus 10f plus c is equal to minus 61 ಇದೆ. ಇದನ್ನು ತಗೊಂಡ್ರೆ 8g plus 2f plus c is equal to minus 17 ಇದೆ. ಸೊ ಈಗ ನಾನೇನು ಮಾಡ್ತೀನಿ, I'm going to subtract. So subtract ಮಾಡಿದ್ರೆ the sign changes. Why am I subtracting? Because if I subtract, I can cancel the terms plus or minus g. Okay, c sorry. So ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ಲಸ್ ಸಿ ಇದೆ, ಇಲ್ಲಿ ಮೈನಸ್ ಸಿ ಇದೆ, ಕ್ಯಾನ್ಸಲ್ ಆಗುತ್ತೆ. Now what happens? 12g minus 8g. So this will be 12 minus 8 is 4g. 10f minus 2f. So this will be plus 8f. Correct? So c cancel ಆಗಿದೆ. Now this is nothing but minus 61 plus 17. Okay, so minus 61 plus 17 ಅಂದರೆ 17 minus 61 ಏನಾಗುತ್ತೆ? I will be getting minus 44. ಇದನ್ನು ನಾನು equation 4 ಅಂತ ತಗೊಳ್ತೀನಿ. Now you can see carefully ಏನಂತ, equation 4 and equation 1 both are in terms of f and g. ಕರೆಕ್ಟಾ? ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಐ ವಿಲ್ ಗೆಟ್ ದ ಎರಡೂ ವ್ಯಾಲ್ಯೂ ಸಿಗುತ್ತೆ, ಜಿ ಆ್ಯಂಡ್ ಎಫ್. ಸಾಲ್ವ್ ಅಂತಂದರೆ ಯೂಶ್ವಲಿ ಒಂದು minus 4g ಒಂದು plus 4g ಇದೆ. ಜಸ್ಟ್ ಇಫ್ ಐ ಆ್ಯಡ್ 1 and 4 ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಫ್. ಓಕೆ, ಸಾಲ್ವ್ ಮಾಡೋಣವಾ? ಸೊ ಟೇಕ್ ಡೌನ್. ನಾವು ಅಗೇನ್ ಸಾಲ್ವಿಂಗ್ ಈಕ್ವೇಷನ್ 1 and 4. ಈಗ ತಗೊಳ್ಳೋದು 1 ಮತ್ತು 4. ನೆನ್ಪಿಟ್ಕೊಳ್ಳಿ, 3 ಅನ್ನೋನ್ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಲೆಟ್ ಅಸ್ ಟೇಕ್ ಈಕ್ವೇಷನ್ 1 and 4 ಆ್ಯಂಡ್ ರೈಟ್ ಡೌನ್ ಆ್ಯಸ್ ಇಟ್ ಈಸ್. ಸೊ ಫಸ್ಟ್ ಈಕ್ವೇಷನ್ 1 ಬರ್ಕೊಳ್ತಾ ಇದ್ದೀನಿ. ವಿ ನೋ ಈಕ್ವೇಷನ್ 1 ಇಂಪ್ಲೈಸ್ ಹೇಗಿದೆ ಹಾಗೆ ಬರ್ಕೊಳ್ಳಿ. minus 4g minus f is equal to 16 ಇದೆ. ಓಕೆ, ನೆಕ್ಸ್ಟು ಐಮ್ ಗೋನ್ ಟು ರೈಟ್ ದ ಈಕ್ವೇಷನ್ 4. ಸೊ ಈಕ್ವೇಷನ್ 4 ಅಂದರೆ ಲೆಟ್ ಮಿ ಟೇಕ್ ಈಕ್ವೇಷನ್ 4 ಇಂಪ್ಲೈಸ್ ಐಲ್ ಗೆಟ್ 4g plus 8f is equal to minus 44 ಇದೆ. Now what I'm going to do it is, let me add the equation. Okay, so if I add, what am I going to do? Adding. So add ಮಾಡಿದ್ರೆ ಏನಾಗುತ್ತೆ, minus 4g plus 4g cancel ಆಗುತ್ತೆ. So 8f minus f, so definitely this is 7f. This is nothing but minus 44 plus 16. So 16 minus 44 mod nodi, you will be getting minus 28. Therefore the value of f would be minus 28 divided by 7, and we know 7 4s are 28 with negative sign. So f value ಸಿಕ್ಕಾಯಿತು. ಈಗ ಯಾವುದಾದ್ರೂ ಎರಡು ಇಕ್ವೇಷನಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಎಫ್ ವ್ಯಾಲ್ಯೂ ಹಾಕಿ ಜಿ ವ್ಯಾಲ್ಯೂ ಸಿಗುತ್ತೆ ಅಗೇನ್. ಓಕೆ, ಈಗ ಡೈರೆಕ್ಟಾಗಿ ಇಕ್ವೇಷನ್ 1ಗೆ ತಗೊಳ್ತೀನಿ. ಓಕೆ, ಸೊ minus 4g ಮೈನಸ್ ಎಫ್ ವ್ಯಾಲ್ಯೂ ಏನು, ಮೈನಸ್ ಆಫ್ 4, ದಿಸ್ ಇಸ್ ನಥಿಂಗ್ ಬಟ್ 16. ಸೊ ಏನಾಗುತ್ತೆ, minus 4g ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ 4 is equal to 16. ಆ ಕಡೆ ಸಬ್ಟ್ರಾಕ್ಟ್ ಮಾಡಿ, 4g would be 16 minus 4, that is equal to 12. Therefore g value would be 12 divided by minus 4. This is nothing but 4 3s are 12. So it will be minus 3. ಗೊತ್ತಾಗ್ತಿದೆಯಲ್ಲ? ಈಗ ಎಫ್ ವ್ಯಾಲ್ಯೂ ಸಿಕ್ತು, ಜಿ ವ್ಯಾಲ್ಯೂ ಸಿಕ್ತು. ನನಗೇನು ಬೇಕಾಗಿರೋದು ಸಿ ವ್ಯಾಲ್ಯೂ. ಸಿ ವ್ಯಾಲ್ಯೂ ತಗೊಳ್ಳೋದಕ್ಕೆ ಇಲ್ಲ ಈಕ್ವೇಷನ್ 2 ಅಥವಾ ಈಕ್ವೇಷನ್ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲೆಟ್ ಮಿ ಟೇಕ್ ಈಕ್ವೇಷನ್ 2. ಓಕೆ, ಸೊ ದೇರ್ ಫೋರ್ ಈಕ್ವೇಷನ್ 2 ವಿಲ್ ಗಿವ್ ಮಿ ಏನಿದೆ, 8g ಪ್ಲಸ್ 2f ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೈನಸ್ 17 ಇದೆ. ದಿಸ್ ಇಸ್ ಮೈ ಈಕ್ವೇಷನ್ 2. ಇಲ್ಲಿ ಸಾಲ್ವ್ ಮಾಡೋದಾದರೆ 8 ಇಂಟು ಜಿ ಅಂದ್ರೇನು, ಇಟ್ ಈಸ್ minus 3 ಪ್ಲಸ್ 2 ಟೈಮ್ಸ್ ವಾಟ್ ಈಸ್ ಎಫ್, ಎಫ್ ಇಸ್ minus 4 ಪ್ಲಸ್ ಸಿ ಇಸ್ ಈಕ್ವಲ್ ಟು minus 17. ಓಕೆ, ರೈಟ್. ಸೊ minus 8 3s ಏನಾಗುತ್ತೆ, 24, minus 4 2s are 8 ಪ್ಲಸ್ ಸಿ ಇಸ್ ಈಕ್ವಲ್ ಟು minus 17. ಸೊ 24 ಪ್ಲಸ್ minus 24 minus 8 ಏನಾಗುತ್ತೆ, minus 32 plus c is equal to minus 17. So 32 ಆ ಕಡೆ ತಗೊಂಡೋಗಿ c will be 32 minus 17. Therefore the value of c would be 15. Correct alva? So value of c would be is 15. So therefore ನೆನ್ಪಿಟ್ಕೊಳ್ಳಿ, f value ಏನು ಸಿಕ್ತು, minus 4, g value ಏನು ಸಿಕ್ತು, minus 3, and I've got the value of c as 15. Therefore the equation ಏನಿದೆ, I took x square
plus y square plus 2gx plus 2fy plus c is equal to 0. ಇದನ್ನು ನಾನು equation ಸ್ಟಾರ್ ಅಂತ ತಗೊಂಡಿದ್ದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ equation ಸಿಗುತ್ತೆ. ಸೊ x square plus y square plus 2 g ಅಂದರೆ ಏನು -3. ಸೊ -3 into x plus 2 f ಅಂದರೆ ಏನು f ಅಂದರೆ -4 y plus c value is 15 is equal to 0. Therefore this will be my final answer. X square plus y square, 2 into -3 will be -6x, 2 into -4 would be -8y plus 15 is equal to 0, and this would be my required solution. Frame up ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ? ಸೊ ಇನ್ ದಿಸ್ ವೇ ಯು ವಿಲ್ ಬಿ ಸಾಲ್ವಿಂಗ್ ದಿ ಕ್ವೆಶ್ಚನ್. ಓಕೆ ರೈಟ್ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಮುಗಿಸೋಣ. ಬಿಫೋರ್ ಐ ವೈಂಡ್ ಅಪ್ ದಿಸ್ ಸೆಷನ್ ಐ ಆಮ್ ಗೋನ್ ಟು ಗಿವ್ ಯು ಒನ್ ಕ್ವೆಶ್ಚನ್ ಆಸ್ ಅ ಹೋಮ್ ವರ್ಕ್ ಫಾರ್ ಯು. ಏನಂತಂದರೆ, ಈಗ ನಾವು ಕ್ವೆಶ್ಚನ್ ನಂಬರ್ 10 ಸಾಲ್ವ್ ಮಾಡಿದ್ದೀವಿ. ಸಿಮಿಲರ್ ಕ್ವೆಶ್ಚನ್ ನಂಬರ್ 11 ಇದೆ. ಇಕ್ವೇಷನ್ ಆಫ್ ದ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 2, 3, -1, 1 whose center is on the line x minus 3y minus 11 is equal to 0. So similar pattern ಇದೆ. I want you to try this now. I believe that you can solve that question by your own self. Okay friends, so that's all we have for this video. ನಮ್ಮ ನೆಕ್ಸ್ಟ್ ಸೆಷನಲ್ಲಿ ಉಳಿದಿರುವಂಥ 5 ಕ್ವೆಶ್ಚನ್ನ ಸಾಲ್ವ್ ಮಾಡಿ ಎಕ್ಸಸೈಸ್ ಮುಗಿಸೋಣ. ಓಕೆ, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಪ್ರಾಕ್ಟೀಸ್ ಮಾಡ್ತಾ ಇರಿ, ಸೊ ದಟ್ ಸಚ್ ಕೈಂಡ್ ಆಫ್ ಕ್ವೆಶ್ಚನ್ಸ್ ವಿಲ್ ಬಿ ಸಾಲ್ವ್ಡ್ ಇನ್ ದಿ examination. Okay friends, we will meet again in the next session of the continued part of this. Until then, take care of your health. God bless you all and bye.